ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅಂದರೆ ಏನೇನು ಡಾಕ್ಯುಮೆಂಟ್ಸನ್ನು ನೀವು ಅರೇಂಜ್ ಮಾಡ್ಕೊಬೇಕಾಗುತ್ತೆ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಲ್ಲಿ ಬರ್ತಕ್ಕಂಥ ಸ್ಟೇಜಸ್ ಏನೇನು ಆ್ಯಂಡ್ ಎಷ್ಟೆಷ್ಟು ಕಾಪಿನ ರೆಡಿ ಮಾಡಿಸ್ಕೊಬೇಕು ಆ್ಯಂಡ್ ಯಾರ್ಯಾರ ಹತ್ರ ಹೋಗಿ ಸೈನ್ ಹಾಕ್ಸ್ಕೊಬೇಕು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದರ ಮುಖಾಂತರ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ತಲುಪೋಗುತ್ತೆ. ಪ್ರತಿಯೊಂದು ವಿಡಿಯೋ ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದಿಸ್ ವಿಡಿಯೋ. ಆ್ಯಂಡ್ ಇನ್ನೊಂದು ಟಾಪಿಕ್ನ ಹೇಳೋದು ಮಿಸ್ ಮಾಡ್ಕೊಂಬಿಟ್ಟೆ. ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನೀವು ಸ್ಪೆಸಿಫೈ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ನೀವು ಏನಾದರೂ ಸಬ್ಮಿಟ್ ಮಾಡೋಕ್ಕೆ ಫೇಲ್ ಆಯಿತು ಅಂತಂದರೆ ಏನಾಗುತ್ತೆ ಅನ್ನೋದನ್ನು ಸಹ ಕೊನೆಯಲ್ಲಿ ಹೇಳ್ತೀನಿ. ಓಕೆ, ಅದೆಲ್ಲದಕ್ಕಿಂತ ಮುಂಚೆ ಇವತ್ತು ನಿಮ್ಮ ರಿಸಲ್ಟ್ಸು ಮೋಸ್ಟ್ ಪ್ರಾಬಲಿ ಇವತ್ತೇ ಬರುತ್ತೆ. 70% ಚಾನ್ಸಸ್ ಇದೆ ಇವತ್ತು ಬರೋದಕ್ಕೆ. ಬಿಕಾಸ್ ಡಾಕ್ಟರ್ ಅಶ್ವಥ್ ಅವರು ಟ್ವೀಟ್ ಮಾಡಿದ್ದಾರೆ ಇದ್ರ ಬಗ್ಗೆ. ಆ್ಯಂಡ್ ಅದೇ ನಿಜ ಆದರೆ ಇವತ್ತು ಬರುತ್ತೆ. ಅಕಸ್ಮಾತ್ ಏನಾದರೂ ಮಿಸ್ ಆಯಿತು ಅಂದರೆ ಈಗ ನಾಳೆ ನಡೆದ್ರಲ್ಲಿ ಬರಲೇಬೇಕು. ನಾಳೆ ನಡೆದು ಬರಲಿ ಅಂತಂದರೆ ತುಂಬ ಡಿಲೇ ಆಗಿಬಿಡುತ್ತೆ. ಸೊ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಐ ವಿಶ್ ಯು ಗುಡ್ ಲಕ್. ಆ್ಯಂಡ್ ಎಲ್ಲರಿಗೂ ಒಳ್ಳೆ ರ್ಯಾಂಕ್ ಬರಲಿ. ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತೇನು ಜಾಸ್ತಿನೇ ಬರಲಿ ಅಂತ ಕೇಳ್ಕೊತೀನಿ ದೇವರಲ್ಲಿ. ಸೊ ಅದನ್ನು ಕೇಳ್ತಾ ಈಗ ವಿಡಿಯೋಗೆ ಬಂದುಬೇಡ. ಫಸ್ಟ್ ಆಫ್ ಆಲ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಮಾತಾಡ್ತೀನಿ. ನೆಕ್ಸ್ಟು ಯಾರ ಥರ ಸೈನ್ ಹಾಕ್ಸ್ಕೊಬೇಕು, ಎಷ್ಟೆಷ್ಟು ಕಾಪಿ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ದೆನ್ ಲಾಸ್ಟಲ್ಲಿ ನೀವು ಅಕಸ್ಮಾತ್ ಸ್ಪೆಸಿಫೈ ಮಾಡಿರೋ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡೋಕ್ಕೆ ಫೇಲ್ ಆಯಿತು ಅಂತಂದರೆ ಆವಾಗ ಏನೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಇದ್ರ ಬಗ್ಗೆನೂ ಸಹ ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ಏನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋದಾದರೆ Kcet 2022 ಅಪ್ಲಿಕೇಶನ್ ಫಾರ್ಮ್ ಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಎಲ್ಲ ಅಪ್ಲಿಕೇಶನ್ ಫಾರ್ಮ್ನ ತೊಗೊಳ್ಳಿ. ಆ್ಯಂಡ್ ದೆನ್ Kcetದು ನಿಮ್ಮ ಅಡ್ಮಿಟ್ ಕಾರ್ಡ್ ಇರುತ್ತಲ್ಲ, ನೀವು ತೊಗೊಂಡೋಗಿರ್ತೀರಲ್ಲ ಅಲ್ಲಿಗೆ ಸೈನ್ ಹಾಕ್ಸ್ಕೊಳ್ಳೋಕ್ಕೆ, ಆ ಒರಿಜಿನಲ್ ಅಡ್ಮಿಟ್ ಕಾರ್ಡ್ ಬೇಕಾಗುತ್ತೆ. ಇದು ಆಪ್ಷನಲ್ಲು ಇದ್ದರೆ ತುಂಬ ಒಳ್ಳೆಯದು, ಆಯಿತಾ. ಆಪ್ಷನಲ್ ಅಂತಲ್ಲ, ಆ್ಯಕ್ಚುಲಿ ಇದು ಬೇಕೇ ಬೇಕು. ಇಲ್ಲ ಇದು ಬೇಕೇ ಬೇಕು. ಬಿಕಾಸ್ ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾದ್ರೂ ಇದನ್ನು ಕೇಳಿದರು. ಇಟ್ಸ್ ಬೆಟರ್ ಟು ಹ್ಯಾವ್ ಒನ್, ಆಯಿತಾ. ನೆಕ್ಸ್ಟು SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕು. ಬಿಕಾಸ್ ನಿಮ್ಮ ಹತ್ರ ಇದ್ದೇ ಇರುತ್ತೆ SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡು. SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಟ್ಕೊಳ್ಳಿ. ಆ್ಯಂಡ್ ದೆನ್ ಸೆಕೆಂಡ್ PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅಕಸ್ಮಾತ್ ಈ ಒಂದು ಟೈಮ್ ಡ್ಯೂರೇಷನ್ ಏನು ಕೊಡ್ತಾರೆ ನಿಮಗೆ ಅರೇಂಜ್ ಮಾಡ್ಕೊಳ್ಳಿಕ್ಕೆ ಡಾಕ್ಯುಮೆಂಟ್ಸನ್ನು, ಆ ಒಂದು ಡ್ಯೂರೇಷನಲ್ಲಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂತು ಅಂತಂದರೆ ಇಟ್ಸ್ ಬೆಟರ್ ಟು ಹ್ಯಾವ್ ಇಟ್. ಅದರ್ವೈಸ್ ನೀವು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ನ ಸಹ ಬರ್ಸ್ಕೊಬಹುದು. ಆಗಲೇ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂದರೆ ಏನು ಅಂತ ಹೇಳಿದ್ದೀನಿ. ಅಕಸ್ಮಾತ್ ಇನ್ನೂ ಯಾರಿಗೂ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತ ಗೊತ್ತಿಲ್ಲ ಅಂತಂದರೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂದರೆ ಇಟ್ಸ್ ವೆರಿ ಸಿಂಪಲ್. ನಿಮ್ಮ ಕಾಲೇಜರ ಹತ್ರ ಹೋಗಿ ನಂದು ಸೆಕೆಂಡ್ PU ಮಾರ್ಕ್ಸನ್ನು ಒಂದು ಶೀಟಲ್ಲಿ ಬರೆದು ಕೊಡಿ ಮತ್ತು ಸೈನ್ ಹಾಕಿ ಕೊಡಿ ಅಂತ ಕೇಳಿ ಅವರೇ ಹಾಕ್ಕೊಡ್ತಾರೆ. ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಕೊಡಿ ಸರ್ ಅಂತ ಕೇಳಿದ್ರೆ ಅವರೇ ಕೊಡ್ತಾರೆ, ಬೇರೆ ಅವಶ್ಯಕತೆ ಇಲ್ಲ, ಆಯಿತಾ. ನೆಕ್ಸ್ಟು ನಿಮ್ಮದು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಟ್ಲೀಸ್ಟ್ 7 ಇಯರ್ಸು. ಆ 7 ಇಯರ್ಸಲ್ಲಿ ನಿಮ್ಮ SSLC ಸ್ಟಡಿ ಸರ್ಟಿಫಿಕೇಟು ಇನ್ಕ್ಲೂಡ್ ಆಗಿರಬೇಕು, ಆಯಿತಾ. ನಿಮ್ಮ SSLC ಸ್ಟಡಿ ಸರ್ಟಿಫಿಕೇಟ್ ಇನ್ಕ್ಲೂಡ್ ಆಗಿರಬೇಕು. ಆ್ಯಂಡ್ ಇದಕ್ಕೆ ಏನು ಸೈನ್ ಬೇಕು ಅಂತ ಆಮೇಲೆ ಹೇಳ್ತೀನಿ ನಾನು, ಆಯಿತಾ. ನೆಕ್ಸ್ಟು ಸೆಕೆಂಡ್ PUC ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟು CBSE ICSE ಆಗಿದ್ದರೆ ಅದನ್ನು ಬೇಕಾಗಿರೋದಿಲ್ಲ ನಿಮಗೆ ಸ್ಟಡಿ ಸರ್ಟಿಫಿಕೇಟ್, ಆಯಿತಾ. ನೆಕ್ಸ್ಟು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ವ್ಯಾಲಿಡ್ ಇನ್ಕಮ್ ಸರ್ಟಿಫಿಕೇಟ್. ಯಾಕೆಂತಂದರೆ ಇನ್ಕಮ್ ಸರ್ಟಿಫಿಕೇಟಲ್ಲೇ ಸುಮಾರು ಜನ ಫೇಕ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ವ್ಯಾಲಿಡ್ ಇನ್ಕಮ್ ಸರ್ಟಿಫಿಕೇಟ್ ಹೊಂದಿರೋದು ತುಂಬ ಹುಷಾರಾಗಿರಬೇಕು. ಅಕಸ್ಮಾತ್ ನೀವು ಇನ್ಕಮ್ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಫೇಲ್ ಆಗ್ತದೆ ಅಂದರೆ ಏನಾಗುತ್ತೆ ಅಂತ ಕೊನೆಯಲ್ಲಿ ಹೇಳ್ತೀನಿ ನಾನು ನಿಮಗೆ, ಆಯಿತಾ. ನೆಕ್ಸ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟು ಕನ್ನಡ ಮೀಡಿಯಮಲ್ಲಿ ನೀವೇನಾದರೂ ಓದಿದ್ರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು, ಮತ್ತು ನೀವು ರೂರಲ್ ಕೋಟಾಗೆ ಬಿಲಾಂಗ್ ಆಗ್ತೀನಿ ಅಂತಂದರೆ ರೂರಲ್ ಕೋಟಾ ಸರ್ಟಿಫಿಕೇಟು, ಮತ್ತು HK ಹೈದರಾಬಾದ್ ಕರ್ನಾಟಕ ರೀಜನ್ಗೆ ನೀವು ಬಿಲಾಂಗ್ ಆಗ್ತೀರಿ ಅಂದರೆ ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಸಂಬಂಧಪಟ್ಟ ಸರ್ಟಿಫಿಕೇಟನ್ನು ನೀವು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟು ಮತ್ತು ಗಡಿನಾಡು ಮತ್ತು ಹೊರನಾಡು ಪ್ರದೇಶಕ್ಕೆ ನೀವೇನೇ ಸೇರಿದರೆ ಅದ್ರ ಸರ್ಟಿಫಿಕೇಟ್ ಸಹ ಪ್ರೊಡ್ಯೂಸ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಬೆನಿಫಿಟ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಏನೇನು ಬೆನಿಫಿಟ್ಸು ಇದ್ರ ಬಗ್ಗೆ ಈಗ ಹೇಳ್ತೀನಿ. ಬೆನಿಫಿಟ್ಸ್ ಬಗ್ಗೆ ಹೇಳ್ತೀನಿ ನೋಡಿ. ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇತ್ತಾ, ಇನ್ಕಮ್ ಸರ್ಟಿಫಿಕೇಟ್ 1 ಲಕ್ಷದೊಳಗಡೆ ಇತ್ತು ಅಂತಂದರೆ ಅಥವಾ 3 ಲಕ್ಷದೊಳಗಡೆ ಇತ್ತು ಅಂತಂದರೆ ನಿಮ್ಗೆ ಒಳ್ಳೆ ರ್ಯಾಂಕ್ ಬಂದಿದ್ದರೆ ನಿಮಗೆ SNQ ಕೋಟಾ ಸಿಗುತ್ತೆ. SNQ ಕೋಟಾ ಇಸ್ ನಥಿಂಗ್ ಬಟ್ ಸೂಪರ್ ನ್ಯೂಮರರಿ ಕೋಟಾ. ಅಂತಂದರೆ ನಿಮ್ಮ ಫೀಸು 25,000 ಅಷ್ಟೇ ಆಗತಕ್ಕಂಥದ್ದು. ನೀವು ಗೌರ್ಮೆಂಟಿಗೆ ಕಟ್ತೀರಲ್ಲ 58,000 ರೂಪೀಸು, ಅದನ್ನು ಕಟ್ಟೋ ಅವಶ್ಯಕತೆ ಇರೋದಿಲ್ಲ, ಆಯಿತಾ. ಇದು ಇನ್ಕಮ್ ಸರ್ಟಿಫಿಕೇಟ್ದು ಇದು. ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ದು ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಕ್ಯಾಸ್ಟ್ ವೈಸು ರ್ಯಾಂಕ್ಗಳು ಡಿಫರ್ ಆಗ್ತಾ ಹೋಗುತ್ತೆ, ಕಟ್ ಆಫು. ಸೊ ಅದಕ್ಕೋಸ್ಕರ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ರೂರಲ್ ಸರ್ಟಿಫಿಕೇಟು ಒಂದು ಒಳ್ಳೆ ಬೆನಿಫಿಟ್ಟು. ನೀವೇನಾದ್ರು ರೂರಲ್ ಓದಿದ್ರೆ ಓದಿರೋ ಮಕ್ಕಳನ್ನ ಪ್ರೋತ್ಸಾಹ ಮಾಡಲಿಕ್ಕೆ ಅಂತಾನೆ ನಿಮಗೆ ರ್ಯಾಂಕಲ್ಲಿ ಕನ್ಸೆಷನ್ ಇರುತ್ತೆ. ಅಂತಂದರೆ ನಿಮಗೆ ಅದತ್ರ ಈಗ ನೋಡಿ, ಯಾವುದೋ ಒಂದು ಟಾಪ್ ಕಾಲೇಜಲ್ಲಿ ಒಂದು ಬ್ರಾಂಚ್ಗೆ 5,000 ರ್ಯಾಂಕ್ ಕಟ್ ಆಫ್ ಇತ್ತು ಅಂತಂದರೆ ನೀವು ರೂರಲ್ ಕೋಟಾ ಇದ್ದರೆ ನಿಮಗೆ 10,000 ಗಂಟನೂ 10,000 ಇದ್ರೂ ರ್ಯಾಂಕು ನಿಮಗೆ ಆ ಒಂದು ಸೀಟ್ನ ತೊಗೊಳ್ಳೋ ಚಾನ್ಸ್ ಇರುತ್ತೆ, ಆಯಿತಾ. ಚಾನ್ಸ್ ಇರುತ್ತೆ. ಆ್ಯಂಡ್ ನಿಮಗೆ ಆ ರೂರಲ್ ಕೋಟಾ ಇತ್ತು ಅಂತಂದರೆ SNQ ಕೋಟಾ ಇನ್ನೂ ಈಸಿಯಾಗಿ ಆಗ್ಬಿಡುತ್ತೆ. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ ಇವ್ರಿಗೂ ಸ್ಪೆಷಲ್ ಕ್ಯಾಟಗರಿ, ಇವ್ರಿಗೆ ನಿಮಗೆ ಸಪ್ರೇಟಾಗಿ ಇದು ಬರುತ್ತೆ, ಕಟ್ ಆಫ್ ಬರುತ್ತೆ, ಆಯಿತಾ. ಸೊ ದಟ್ ನಿಮಗೂ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಬೆನಿಫಿಟ್ಸನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಈ ಹೈದರಾಬಾದ್ ಕರ್ನಾಟಕ ಕೋಟದ್ದು ಸರ್ಟಿಫಿಕೇಟ್ನ ಇಟ್ಕೊಳ್ಳಿ. ನೆಕ್ಸ್ಟು ಹೊರನಾಡು ಮತ್ತು ಗಡಿನಾಡು ಇವ್ರಿಗೂ ಸಹ ನಿಮಗೆ ಸಪ್ರೇಟ್ ಆದಂಥ ಬೆನಿಫಿಟ್ಸ್ ಇದೆ. ಅದಕ್ಕೋಸ್ಕರ ಈ ಒಂದು ಸರ್ಟಿಫಿಕೇಟ್ಸನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು, ಆಯಿತಾ. ನೆಕ್ಸ್ಟು
ಯಾರ್ಯಾರ ಸೈನ್ ಹಾಕ್ಸ್ಬೇಕು ಆ್ಯಂಡ್ ಎಷ್ಟು ಕಾಪಿ ತೊಗೊಬೇಕು ಅಂತ ಹೇಳಿದ್ರೆ ಇಟ್ಸ್ ಬೆಟರ್ ಟು ಹ್ಯಾವ್ 4 ಕಾಪೀಸ್. ನಾನು ಹೇಳೋ ಪ್ರಕಾರ 4 ಕಾಪೀಸ್ ಇಟ್ಕೊಳ್ಳಿ. ಏನಕ್ಕೆ ಅಂತಂದರೆ ನೀವು ಇವ್ರು 2 ಕಾಪಿ ಕೊಡ್ತೀರಾ ಆಯಿತಾ. ಇನ್ನು 2 ಕಾಪಿನ ನೀವು ನಿಮ್ಮ ಹತ್ರ ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು. ಬಿಕಾಸ್ ಕಾಲೇಜಲ್ಲಿ ಕೇಳಬಹುದು ಅಥವಾ ಸ್ಕಾಲರ್ಶಿಪ್ ಬೇಕಾದ್ರೆ ಕೇಳಬಹುದು. ಸೊ ಇವನ್ ಕಾಪಿಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇಷ್ಟು ಡಾಕ್ಯುಮೆಂಟ್ಸ್ ಬಿಟ್ಟರೆ ಬೇರೆ ಡಾಕ್ಯುಮೆಂಟ್ಸ್ ಬೇರೆ ಯಾವ ಡಾಕ್ಯುಮೆಂಟ್ಸನ್ನು ನಿಮಗೆ ಎಲ್ಲೂ ಕೇಳೋದಿಲ್ಲ ಆಯಿತಾ. ಏನು ಕೇಳಿದ್ರೆ ನಿಮ್ಮ ಆಧಾರ್ ಕಾರ್ಡು ಇದು ಕೇಳ್ತಾರೆ ಅಷ್ಟೇ, ಇಲ್ಲಿ ಆಧಾರ್ ಕಾರ್ಡ್ ಕೇಳೋದಿಲ್ಲ. ಇವೆರಡು ಡಿಫ್ರೆನ್ಸ್ ಆಗೋತಕ್ಕಂಥದ್ದು. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಒಂದು 4 ಕಾಪಿನ ಮಾಡಿಸ್ಕೊಳ್ಳಿ ಆಯಿತಾ. ಯಾರೇ ಗೆಜೆಟೆಡ್ ಆಫೀಸರು ನೀವು ಹೋಗಿ ಸೈನ್ ಹಾಕೋ ಕೇಳಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಸೈನ್ ಹಾಕಿ ಕೊಡ್ತಾರೆ ನಿಮಗೆ. ಆ್ಯಂಡ್ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಯಿತಾ. ಒಂಥರ ನೀವು ಯಾರೋ ಕೇಳಿದ್ರೆ ಶ್ಯೂರಿಟಿಗಳು ಅಂದರೆ ನಾವು ಕೊಡಲೇಬೇಕು. ಯಾಕೆಂತಂದರೆ ನೀವು ಸ್ಟೂಡೆಂಟ್ಗಳು ಏನೋ ಹೆಲ್ಪ್ ಕೇಳ್ತಿದ್ದೆ ಅವ್ರಿಗೆ ಮಾಡಲೇಬೇಕಾಗತ್ತೆ. ಓಕೆ, ನೆಕ್ಸ್ಟು ಈಗ ಯಾವ್ಯಾವ ಡಾಕ್ಯುಮೆಂಟ್ಸ್ಗೆ ಯಾರ ಹತ್ರ ಸೈನ್ ಬೇಕು. SSLC ಏನಿರುತ್ತೆ ನಿಮಗೆ ಅದನ್ನು ನೀವು BEO ಹತ್ರ ಸೈನ್ ಹಾಕ್ಸ್ಕೊಬೇಕಾಗತ್ತೆ. BEO 1 to ನೀವು 7th 1 to 10th ಏನೇನು ಸ್ಟಡಿ ಸರ್ಟಿಫಿಕೇಟ್ ತೊಗೊತೀರ ನೀವು ಅದನ್ನು ನಿಮ್ಮ ಡಿಸ್ಟ್ರಿಕ್ಟ್ ಅಥವಾ ನಿಮ್ಮ ತಾಲೂಕ್ದು BEO ಇರ್ತಾರಲ್ಲ ಅವ್ರ ಹತ್ರ ಸೈನ್ ಹಾಕ್ಸ್ಕೊಬೇಕಾಗತ್ತೆ. ನಿಮ್ಮ ಸೆಕೆಂಡ್ PUC ಸ್ಟಡಿ ಸರ್ಟಿಫಿಕೇಟ್ಗೆ ನೀವು DDPI ಅವ್ರ ಹತ್ರನೇ ಸೈನ್ ಹಾಕ್ಸ್ಕೊಬೇಕಾಗತ್ತೆ. ಇವರು ಡಿಸ್ಟ್ರಿಕ್ಟಲ್ಲಿ ಅಂದರೆ ನಿಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಇದ್ದರೆ ಮಂಡ್ಯ ಡಿಸ್ಟ್ರಿಕ್ಕು, ಮೈಸೂರು ಡಿಸ್ಟ್ರಿಕ್ಟ್ ಇದ್ದರೆ ಮೈಸೂರು ಡಿಸ್ಟ್ರಿಕ್ಟ್ DDPI ಆಫೀಸಲ್ಲಿದೆ ಅಂತ ಸರ್ಚ್ ಮಾಡಿ ಅಲ್ಲಿಗೆ ಹೋಗಿ ಸೈನ್ ಮಾಡಿಕೊಡ್ತಾರೆ. ಸೊ ಅಲ್ಲಿಂದನೇ ನೀವು ಸೈನನ್ನು ತೊಗೊಂಬರ್ಬೇಕಾಗತ್ತೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ಗೆಟ್ ದ ಸೈನ್ ಬೈ DDPI ಆಫೀಸರ್ಸ್ ಆಯಿತಾ. ನೀವು ಫೇಕ್ ಮಾಡೋಕ್ಕಾಗೋದಿಲ್ಲ ಅಲ್ಲಿ. ಸೊ ಒರಿಜಿನಲ್ ತೊಗೊಂಡೋದ್ರೆ ನಿಮಗೆ ಹಾಕ್ಕೊಡ್ತಾರೆ ಸ್ಟಡಿ ಸರ್ಟಿಫಿಕೇಟ್ಗೆ. ನೆಕ್ಸ್ಟು CBSE ಅವರಾದರೆ ಏನು ಬೇಕಾಗಿರೋದಿಲ್ಲ. ಆಗಲೇ ಹೇಳಿ ಎಷ್ಟು ಕಾಪಿ ಬೇಕು, 4 ಕಾಪಿ ರೆಡಿ ಮಾಡಿಸ್ಕೊಳ್ಳಿ. ಆಮೇಲೆ ಅಟೆಸ್ಟೇಷನ್ ಯಾರ ಹತ್ರ ಮಾಡಿಸ್ಬೇಕು ಅಂತ ಕೇಳಿದ್ರಿ. ಅಟೆಸ್ಟೇಷನ್ ಅಂದರೆ ಏನು ಅಂತಂದರೆ ಈಗ ನೀವು ಒರಿಜಿನಲ್ ತೊಗೊಂಡೋಗಿರ್ತೀರ. ಈಗ ಅದು ಆಧಾರ್ ಕಾರ್ಡ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಈ ಆಧಾರ್ ಕಾರ್ಡು ಜೆರಾಕ್ಸ್ ತೊಗೊಂಡೋಗಿರ್ತೀರ, ನೀವು ಜೆರಾಕ್ಸ್ ತೊಗೊಂಡೋಗಿರ್ತೀರ ಆಯಿತಾ. ಈ ಆಧಾರ್ ಕಾರ್ಡ್ ನೋಡ್ಬಿಟ್ಟು ಅವರು ಇದಕ್ಕೆ ಸೈನ್ ಮಾಡಿಕೊಡ್ತಾರೆ, ಸುಮ್ಮನೆ ಸೈನ್ ಮಾಡಿಕೊಡ್ತಾರೆ, ಗ್ರೀನಿಂಗಲ್ಲಿ ಸೈನು ಮತ್ತು ಸೀಲ್ ಹಾಕ್ಕೊಡ್ತಾರೆ ಆಯಿತಾ. ಸೊ ದ್ಯಾಟ್ ಈ ಆಧಾರ್ ಕಾರ್ಡ್ದು ಇದೇ ಎಕ್ಸಾಕ್ಟ್ ಕಾಪಿ ಅಂತ ಲೈಕ್ ಹೇಳ್ತಾರೆ. ಇದು ಒಂದು ಒರಿಜಿನಲ್ ಥರನೇ ಅಂತ ಒಂದು ಫೀಲ್ ಬರುತ್ತೆ ಅಷ್ಟೇ ಅಟೆಸ್ಟೇಷನ್ ಮಾಡಿಸಿದ್ರೆ. ಸೊ ಅದಕ್ಕೋಸ್ಕರ 2 ಕಾಪಿ ಅವ್ರು ಕೇಳ್ತಾರೆ ನಿಮ್ಮನ್ನು. ಸೊ ನೀವು 4 ಕಾಪಿ ಇಟ್ಕೊಂಡಿರಿ. 4 ಕಾಪಿ ಒಂದು ಕಾಪಿನ ನೀವು ನಿಮ್ಮ ಹತ್ರ ಇಟ್ಕೊಬೋದಾಗುತ್ತೆ ಆ್ಯಂಡ್ ಇನ್ನೊಂದು ಕಾಪಿನ ಅದು ಇದು ಬೇರೆ ಪ್ರಾಸೆಸ್ಗಳಿಗೆ ಬಳಸ್ಕೊಬೋದಾಗುತ್ತೆ. ಸೊ ಇಟ್ಸ್ ಬೆಟರ್ ಟು ಹ್ಯಾವ್ 4 ಕಾಪೀಸ್. ನಾನು ಹೇಳ್ತೀನಿ 4 ಕಾಪೀಸೇ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 2 ಕಾಪಿ ಮಾಡಿಸ್ಕೊಂಡ್ರೆ ಸಾಕು. ಬಿಕಾಸ್ 2 ಕಾಪಿನ ಅವ್ರು ಕೇಳ್ತಕ್ಕಂಥದ್ದು. 3 ಕಾಪಿ ಇಟ್ಕೊಳ್ಳಿ, ಒಂದು ನಿಮ್ಮ ಕಾಪಿ ಆ್ಯಂಡ್ ಇನ್ನೆರಡು ಅವ್ರಿಗೆ ಕೊಡಬೇಕಾಗತ್ತೆ. ಸೊ ಇಟ್ಸ್ ಬೆಟರ್ ಟು ಹ್ಯಾವ್ 3, ಮಿನಿಮಮ್ 3. ನಾನು ಹೇಳೋದು 4 ಮಾಡಿಸ್ಕೊಳ್ಳಿ ಅಂತಂದ್ಬಿಟ್ಟು 4 ಸೆಟ್ ಆಫ್ ಜೆರಾಕ್ಸ್ ಮಾಡಿಸ್ಕೊಂಡು ಅದಕ್ಕೆ ಅಟೆಸ್ಟೇಷನ್ ಮಾಡಿಸ್ಕೊಳ್ಳಿ. ಅಟೆಸ್ಟೇಷನ್ ಯಾರ್ಯಾರು ಮಾಡಿಕೊಡ್ತಾರೆ ಅಂತಂದರೆ ಗೌರ್ನಮೆಂಟ್ ಆಫೀಸರ್ಸ್, ಫಸ್ಟ್ ಗೇಟ್ ಆಫೀಸರ್, ಈಗ KEB ಅವರು ಇಂಜಿನಿಯರ್ಗಳು ಮಾಡಿಕೊಡ್ತಾರೆ. ಆ್ಯಂಡ್ ದೆನ್ ಲಾಯರ್ಗಳು ಮಾಡ್ಬೋದು, ಅಥವಾ ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಲ್ಲು ಮತ್ತು ಅಡ್ವೊಕೇಟ್ಗಳು ಇವರೆಲ್ಲ ಮಾಡ್ಕೊಳ್ಬಹುದು. ಆ್ಯಂಡ್ ಹೆಲ್ತ್ ಆಫೀಸರ್ಗಳು ಇವರೆಲ್ಲ ಮಾಡಿಕೊಡ್ತಾರೆ. ಸೊ ಮಾಡ್ಕೊಬೋದು ಅವ್ರ ಹತ್ರ ಅಲ್ಲ, ಅದು ಅಡ್ಮಿನಿಸ್ಟ್ರೇಷನ್ನು. ನೆಕ್ಸ್ಟು ಪ್ರಾಬ್ಲಮ್ಗಳು ಏನು ಫೇಸ್ ಮಾಡ್ತಾರೆ ನೀವು ಅಕಸ್ಮಾತ್ ಸ್ಪೆಸಿಫೈ ಮಾಡೋ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಲಿಲ್ಲ ಅಂತಂದರೆ. ಓಕೆ, ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ಗಳೇನು ಅಂತಂದರೆ ಪ್ರಾಬ್ಲಮ್ ಅಂದರೆ 2 ಥರ ಆಗುತ್ತೆ. ಒಂದು, ನೀವು ಇಮಿಡಿಯೇಟಾಗಿ ಡಿಸ್ಕ್ವಾಲಿಫೈ ಆಗ್ತೀರಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾಸೆಸ್ ಅಥವಾ KE ಎಂಟೈರ್ ಪ್ರಾಸೆಸ್ಸಿಂದಾನೆ. ಇದು ಡೆಡ್ಲಿ ಸೀರಿಯಸ್ ಸಿಚುವೇಷನಲ್ಲಿ. ಸೆಕೆಂಡ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡೋದು ಫೇಲ್ ಆಗ್ತೀರಿ ನೀವು ಅಂತ ಅಂದ್ಕೊಳ್ಳಿ ಆಯಿತಾ. ಆವಾಗ ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನು ಬೆನಿಫಿಟ್ಸ್ ಬರಬೇಕಾಗಿರುತ್ತೆ ನಿಮಗೆ, ಆ ಬೆನಿಫಿಟ್ಸನ್ನಷ್ಟೇ ನೀವು ಕಳ್ಕೊತೀರಾ ಆಯಿತಾ. ಆ ಬೆನಿಫಿಟ್ಸನ್ನಷ್ಟೇ ಕಳ್ಕೊತೀರ ನೀವು. ಸೊ ಇದು ಸೆಕೆಂಡ್ ಕೇಸು. ಇವೆರಡು ಕೇಸಲ್ಲಿ ಅದರ ಒಂದಾಗುತ್ತೆ. ಸೊ ಇಟ್ಸ್ ಬೆಟರ್ ಟು ಹ್ಯಾವ್ ದ ಪ್ರಾಪರ್ ಡಾಕ್ಯುಮೆಂಟ್ಸ್, ಎಲ್ಲ ಪ್ರಾಪರಾಗಿ ಅರೇಂಜ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಮಿಸ್ ಮ್ಯಾಚ್ ಆಗಬಾರ್ದು ನಿಮ್ಮ ಡಾಕ್ಯುಮೆಂಟ್ಸು. ಸೊ ಮಿಸ್ ಮ್ಯಾಚ್ ಆದರೆ ಇವೆರಡು ಪ್ರಾಬ್ಲಮ್ಗೆ ನೀವು ಒಳಗಾಗ್ತೀರಾ. ಸೆಕೆಂಡ್ ಪ್ರಾಬ್ಲಮ್ ಅಂದರೆ ಏನೋ ಒಂದು ಒಳ್ಳೆಯದೇನೋ ಆಗುತ್ತೆ ಬಿಡಿ, ಏನೋ ಮಾಡ್ಕೊಬೋದು. ಅದೇ ಫಸ್ಟ್ ಪ್ರಾಬ್ಲಮ್ ಬಂದುಬಿಟ್ರೆ ತುಂಬ ಕಷ್ಟ, ನೀವು ಎಂಟೈರ್ ಕೌನ್ಸಿಲಿಂಗ್ ಪ್ರಾಸೆಸ್ನಲ್ಲಿ ಡಿಸ್ಕ್ವಾಲಿಫೈ ಆಗಿಬಿಟ್ರೆ. ಸೊ ಇದಾಗಿತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್. ಆ್ಯಂಡ್ ಇನ್ನೊಂದು ಇದನ್ನ ಹೇಳೋದು ಮಾಡ್ತೋಗ್ಬಿಟ್ಟೆ. ಇವಾಗ ನಿಮ್ಮದು ಸ್ಲಾಟ್ ಯಾವತ್ತೋ ರೆಡಿ ಮಾಡಿರ್ತಾರೆ ಆಯಿತಾ. ಸಪೋಸ್ ನಿಮಗೆ ನೆಕ್ಸ್ಟ್ ಮಂತ್ 12th ಏನೋ ಹಾಕಿರ್ತಾರೆ ಅಂತ ಅಂದ್ಕೊಳ್ಳಿ. ನೀವು ಅಕಸ್ಮಾತ್ 12th ಹೋಗಿ ಫೇಲ್ ಆಗ್ತೀರ ಅಂತ ಅಂದ್ಕೊಳ್ಳಿ, ಏನು ವರೆಗೆ ಅವಶ್ಯಕತೆ ಇಲ್ಲ. ಮತ್ತು ಬೇರೆಯವ್ರ ದಿನ ಬೇರೆ ಬ್ಯಾಚ್ ಜೊತೆ ಹೋಗಬಹುದು ನೀವು. ಸೊ ಅವ್ರು ಅಲೋ ಮಾಡ್ತಾರೆ, ನಿಮ್ಮನ್ನು ವರೆಯೋಕ್ಕೂ ಅವಶ್ಯಕತೆ ಏನಿಲ್ಲ ಆಯಿತಾ. ಇದನ್ನು ತಲೆ ಇಟ್ಕೊಳ್ಳಿ. ಇನ್ನೇನು ಅಪ್ಡೇಟ್ ಬಂದರೆ ನಾನು ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ನಾನು ನಿಮಗೆ. ಇವತ್ತಿನ ರಿಸಲ್ಟ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.